ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲಿಗೆ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಸದಾನಂದ ಯೋಗಿ ಗುರುಗಳಿಗೂ ವಂದಿಸುತ್ತಾ, ಸಮಗ್ರ ಸ್ವಾಸ್ಥ್ಯ ಜ್ಞಾನವನ್ನ ನಮ್ಮ ನಿಮ್ಮೆಲ್ಲರಿಗೂ ಹಂಚುತ್ತಿರುವಂತಹ ರಂಗನಾಥ ಸರಿಗೂ ನಮ್ಮ ಪಾದಾಭಿವಂದನೆಗಳನ್ನು ಅರ್ಪಿಸುತ್ತಾ, ಇಂದು ಬ್ರಹ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಬ್ರಹ್ಮಜ್ಞಾನ ಅಂದ್ರೆ ಪತ್ರಿಜಿ ಗುರುಗಳು ಮೊದಲು ತಮ್ಮ ಗುರುಗಳನ್ನ ಹುಡ್ಕೊಂಡು ಹೋಗಬೇಕಾದ್ರೆ ಅವರ ಸ್ನೇಹಿತರ ಜೊತೆ ಗುರುಗಳ ಬಳಿ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಹತ್ರ ಬ್ರಹ್ಮಜ್ಞಾನ ಬಿಟ್ರೆ ಬೇರೆ ಏನು ಸಿಗೋಲ್ಲ ಅಂತ ಹೇಳಿದಾಗ, ಅದೇ ಜ್ಞಾನ ನನಗ್ ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಾಗ ಆ ಜ್ಞಾನವನ್ನ ಪಡಿಲಿಕ್ಕೆ ಅವರು ಅಲ್ಲಿಂದ ಈ ಧ್ಯಾನವನ್ನ ಪ್ರಾರಂಭಿಸ್ತಾರೆ. ಆ ಜ್ಞಾನವನ್ನ ಪಡೀತಾ ಈ ಜ್ಞಾನವನ್ನ ಎಲ್ಲಾ ಗುರುಗಳು ಇಷ್ಟು ವಿಸ್ತಾರವಾಗಿ ಯಾರಿಗೂ ಹಂಚಲ್ಲ ಮಾಸ್ಟರ್ಸ್. ಆದ್ರೆ ಈ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು, ಇಷ್ಟು ವಿಸ್ತಾರವಾಗಿ ಪ್ರತಿಯೊಬ್ಬರಿಗೂ ಈ ಜ್ಞಾನ ಪಡಿಲಿಕ್ಕಾಗಿ ಸತತ ಪ್ರಯತ್ನವನ್ನ ಪಡ್ತಾ ನಮ್ಮೆಲ್ಲರಿಗೂ ಜ್ಞಾನವನ್ನ ಹಂಚಿದ್ದಾರೆ. ಅದರಲ್ಲಿ ಈ ಜ್ಞಾನವನ್ನು ಪಡೆದಂತಹ ತಟವರ್ತಿ ಸರ್ ತೆಲುಗಿನಲ್ಲಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಅದನ್ನ ನಾಗಜ್ಯೋತಿ ಎಂಬುವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಜ್ಞಾನವನ್ನ ಈ ದಿನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಈ ಬ್ರಹ್ಮ ಜ್ಞಾನವನ್ನ ತಿಳಿಯಲು ಆಸಕ್ತಿ ತೋರುವವರು ಹಲವಾರು ಜನರಿದ್ದಾರೆ. ಅವರ ಜೀವನವನ್ನ ಮುಡುಪಾಗಿಟ್ಟವರು, ತೊಂದರೆಗಳನ್ನು ಅನುಭವಿಸುವವರು ಇದ್ದಾರೆ. ಬ್ರಹ್ಮ ಜ್ಞಾನವನ್ನ ಪಡೆಯಬೇಕೆಂಬ ಹಂಬಲದಿಂದ ಅದನ್ನ ತಿಳಿಸುವ, ಬೋಧಿಸುವ ಗುರುಗಳಿಗಾಗಿ ಹಿಮಾಲಯಕ್ಕೆ, ಕಾಡುಗಳಿಗೆ, ಏಕಾಂತ ಪ್ರದೇಶಗಳಿಗೆ, ಆಶ್ರಮಗಳಿಗೆ, ಗುರುಕುಲಗಳಿಗೆ ಹೋದವರು ಇದ್ದಾರೆ. ಆಧ್ಯಾತ್ಮಿಕ ಗುರುಗಳನ್ನು, ಪೀಠಾಧಿಪತಿಗಳನ್ನು, ಯೋಗಿಗಳನ್ನು, ದೊಡ್ಡವರನ್ನು ಆಶ್ರಯಿಸಿದವರು ಇದ್ದಾರೆ. ಈ ಜ್ಞಾನವನ್ನ ತಿಳ್ಕೊಳ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂತಂದ್ರೆ, ಹಿಮಾಲಯಕ್ಕೆ ಹೋದಂತವರು ಇದ್ದಾರೆ, ಪೀಠಾಧಿಪತಿಗಳ ಹತ್ರ ಹೋಗಿರೋಂಥವ್ರು ಇದ್ದಾರೆ, ತಮ್ಮ ಜೀವನವನ್ನೇ ಈ ಜ್ಞಾನವನ್ನ ತಿಳ್ಕೊಳ್ಲಿಕ್ಕೆ ಮುಡುಪಾಗಿ ಇಟ್ಟವರು ಸಹ ಇದ್ದಾರೆ ಮಾಸ್ಟರ್ಸ್. ಬಹುತೇಕ ಜನ ಈ ಬ್ರಹ್ಮ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆ, ಸಂಸಾರ, ಸಂಪತ್ತು, ಸಕಲ ಭೋಗ ಭಾಗ್ಯಗಳನ್ನು, ಆನಂದವನ್ನು, ಸಮಸ್ತವನ್ನು ತ್ಯಜಿಸಿ ಆ ಗುರುಗಳನ್ನು ಆಶ್ರಯಿಸಿ ಅವರ ಮುಖಾಂತರ ಈ ಬ್ರಹ್ಮಜ್ಞಾನವನ್ನ ಪಡೆಯಬೇಕೆಂದು ಹಾತೊರೆಯುತ್ತಿದ್ದರು. ಈ ಬ್ರಹ್ಮಜ್ಞಾನ ಪಡಿಬೇಕಂತಂದ್ರೆ ತಮ್ಮ ಮನೆ, ಮಠ, ಸಕಲ ಭೋಗ ಭಾಗ್ಯ ಆನಂದಗಳನ್ನೆಲ್ಲ ತ್ಯಜಿಸಿ ಹೋಗ್ಬೇಕಾಗಿತ್ತು ಆ ಸಂದರ್ಭಗಳಲ್ಲಿ. ಆದ್ರೆ ನಮಗೆ ಮನೆಗಳಲ್ಲೇ ಇದ್ದುಕೊಂಡು ಆ ಬ್ರಹ್ಮಜ್ಞಾನವನ್ನು ತಿಳಿಯುವಂತಹ ಅವಕಾಶವನ್ನ ಪತ್ರಿಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಗುರುಗಳಿಗೆ ಹಲವಾರು ವರ್ಷಗಳ ಕಾಲ ಸೇವೆಯನ್ನ ಮಾಡಿ ಅವರು ನೀಡುವ ಪರೀಕ್ಷೆಗಳನ್ನ ಸಹಿಸಿಕೊಂಡು ಕಷ್ಟಗಳನ್ನ ಅನುಭವಿಸುತ್ತಾ ಈ ಬ್ರಹ್ಮಜ್ಞಾನವನ್ನ ಪಡೆಯಲು ಹಾತೊರೆಯುತ್ತಿದ್ದರು. ಈ ಜ್ಞಾನವನ್ನ ಪಡೆಯಲು ನೋಡಿ ಎಷ್ಟು ಕಷ್ಟವನ್ನ ಪಡ್ತಾ ಇದ್ರು ಅಂತ ಅಂದ್ರೆ, ಎಷ್ಟೋ ಪರೀಕ್ಷೆಗಳನ್ನ ನೀಡ್ತಾ ಇದ್ರಂತೆ. ಆ ಪರೀಕ್ಷೆಗಳಲ್ಲೆಲ್ಲ ಅವ್ರು ಗೆಲ್ಬೇಕಾಗಿತ್ತು ಆ ಶಿಷ್ಯರು. ಹೀಗೆ ಬಂದಂತವರನ್ನ ಕೆಲವು ಜನ ಗುರುಗಳು ಪೂರ್ತಿಯಾಗಿ ತಮ್ಮ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. ಆ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೇಳಿ ಏನು ಬರ್ತಾ ಇದ್ರು ಶಿಷ್ಯರು, ಅವರನ್ನ ತಮ್ಮ ಸೇವೆಗಾಗಿ ಆ ಒಂದು ಅವರು ಮಾಡುತ್ತಿದ್ದಂತಹ ಪೂಜೆ, ಬೇರೆ ಅವರ ಮನೆ ಕೆಲಸಗಳಾಗಿರ್ಬೋದು, ಇದನ್ನೆಲ್ಲ ಮಾಡಿ ಅವರ ಜ್ಞಾನವನ್ನ ಪಡಿಬೇಕಾಗಿತ್ತಂತೆ. ಈ ರೀತಿ ಜೀವನ ಪರ್ಯಂತ ಸಂಬಳವನ್ನ ನೀಡದೆ ಸೇವೆ ಮಾಡಿಸಿಕೊಳ್ಳುವವರ ಜೊತೆಗೆ ಆಶ್ರಮದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದರು. ಇನ್ನು ಕೆಲವು ಗುರುಗಳು ಈ ಜ್ಞಾನವು ಅವರಿಗೆ ತಿಳಿಯದೇ ಇದ್ದರೂ ತಿಳಿದಂತೆ ನಟಿಸಿ ತಮಗೆ ತಿಳಿದಿರುವುದರಲ್ಲಿ ಸ್ವಲ್ಪ ತಿಳಿಸಿ ಆ ಶಿಷ್ಯರನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. ತಿಳಿದಲೇ ಇರುವಂತಹ ಗುರುಗಳು ಸಹ ನನಗೆ ಪೂರ್ತಿ ಜ್ಞಾನ ಗೊತ್ತಿದೆ ಅಂತ ಹೇಳಿ ಆ ಶಿಷ್ಯರನ್ನ ಸತಾಯಿಸ್ತಾ ಇದ್ರು.
ಇನ್ನೂ ಕೆಲವು ಗುರುಗಳು ಬ್ರಹ್ಮಜ್ಞಾನ ತಿಳಿಯದೇ ಹೋದರೂ ಅವರ ಬಳಿ ಬಂದಂತಹ ಶಿಷ್ಯರಿಗೆ ಮೊದಲು ನೀವು ಅರ್ಹತೆಯನ್ನ ಸಂಪಾದಿಸಿಕೊಳ್ಳಿ, ಅರ್ಹತೆ ಇಲ್ಲದವರಿಗೆ ಬ್ರಹ್ಮಜ್ಞಾನವು ಲಭಿಸುವುದಿಲ್ಲ ಎಂದು ಹೇಳುತ್ತಿದ್ದರು. ಈಗೂ ಇರುತ್ತೆ, ಗುರುಗಳಿಗೆ ಗೊತ್ತಿಲ್ಲದಂತಹ ಜ್ಞಾನವನ್ನ ಶಿಷ್ಯರಿಗೆ ಹೇಗ್ ತಾನೇ ತಿಳಿಸ್ತಾರಲ್ವಾ, ಹಾಗೆ ಇವರು ಮೊದಲು ನೀವೇ ಅರ್ಹರಲ್ಲ ಅಂತ ಹೇಳಿ ಶಿಷ್ಯರಿಗೆ ಹೇಳಿ ಕಳಿಸ್ತಾ ಇದ್ರು. ನೀವು ಫಸ್ಟು ಅರ್ಹರಾಗಿ ಆಮೇಲೆ ಬ್ರಹ್ಮಜ್ಞಾನವನ್ನ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೂ ಕೆಲವು ಜನ ಗುರುಗಳು ಬ್ರಹ್ಮಜ್ಞಾನವನ್ನು ಎಲ್ಲರಿಗೂ ಕೂಡಲೇ ಬೋಧಿಸಬಾರದೆಂದು ಬ್ರಹ್ಮಜ್ಞಾನವು ತಿಳಿದಿದ್ದರೂ ಅವರಿಗೆ ಹಲವಾರು ವರ್ಷಗಳ ಕಾಲ ಬೇರೆ ವಿಷಯಗಳನ್ನು ತಿಳಿಸುತ್ತಾ ಸಾಧನೆಯನ್ನ ಮಾಡಿಸುತ್ತಿದ್ದರು. ಹೀಗೆ ಅವರ ಬಳಿ ಇರಲಾರದೆ ಎಷ್ಟೋ ಜನ ಹೊರಟು ಹೋಗುತ್ತಿದ್ದರು. ಒಂದು ವೇಳೆ ಕೆಲವು ಜನ ಅವರ ಬಳಿ ಇದ್ದರೂ ಅವರಿಗೆ ಬ್ರಹ್ಮಜ್ಞಾನವೆಂದರೆ ಏನೆಂದು ಹೇಳಿದರೂ ಸಹ ಸರಿಯಾದ ಸಾಧನೆಯನ್ನು ಹೇಳಲು ಆಗುತ್ತಿರಲಿಲ್ಲ. ಬ್ರಹ್ಮಜ್ಞಾನ ತಿಳಿದಂತಹ ಗುರುಗಳು ತುಂಬಾ ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ಕೊಂಡು ತುಂಬಾ ದಿನ ಸತಾಯಿಸಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ನೋಡಿ ಶಿಷ್ಯರು ಸೋತು ತಿರುಗಿ ಅವರು ವಾಪಸ್ ಹೋಗುವಂತಹ ವಿಚಾರಗಳು ಇನ್ನು ನಡೆದಿದೆ. ತದನಂತರ ಅವರ ಬಳಿ ಬ್ರಹ್ಮಜ್ಞಾನ ಎಂದು ಗೊತ್ತಿದ್ರು ಸಹ ಅವರು ಸರಿಯಾಗಿ ಸಾಧನೆಯನ್ನ ಹೇಳ್ಕೊಡಕ್ಕೂ ಸಹ ಅವ್ರ ಹತ್ರ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಹೀಗೆಲ್ಲ ಆ ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ ಕಷ್ಟಗಳನ್ನ ಪಟ್ಟಿದ್ದಾರೆ. ಇನ್ನು ಕೆಲವು ಜನ ಗುರುಗಳು ಬ್ರಹ್ಮಜ್ಞಾನದ ಹೆಸರಿನಲ್ಲಿ ನಾನಾ ರೀತಿಯ ಬೋಧನೆಗಳನ್ನ ಮಾಡುತ್ತಿದ್ದರು. ಅದೇ ಬ್ರಹ್ಮಜ್ಞಾನ ಎನ್ನುತ್ತಿದ್ದರು. ಬ್ರಹ್ಮಜ್ಞಾನ ಅಲ್ದಿದ್ರು ಸಹ ಬೇರೆ ಏನೋ ತಿಳಿಸಿ ಇದು ಬ್ರಹ್ಮಜ್ಞಾನ ಅಂತನೂ ಸಹ ಹೇಳಿ ಕಳಿಸ್ತಾ ಇದ್ರು ಕೆಲವು ಮಾಸ್ಟರ್ಸ್. ಈ ರೀತಿಯಾಗಿ ಸಮಾಜದಲ್ಲಿ ಬ್ರಹ್ಮಜ್ಞಾನವನ್ನ ಪಡೆಯಲಾರದೆ ಎಷ್ಟೋ ಜನರು ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ತೊಂದರೆಗಳನ್ನ ಪಡುತ್ತಿದ್ದರು. ಆದ್ದರಿಂದ ಬ್ರಹ್ಮಜ್ಞಾನವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಈಗ ನಮ್ಮ ಪತ್ರಿಜಿಯವರು ತಿಳಿಸಿದಂತಹ ಬ್ರಹ್ಮಜ್ಞಾನದ ಬಗ್ಗೆ ನಾವು ತುಂಬಾ ಸುಲಭವಾಗಿ ತಿಳಿತಾ ಹೋಗೋಣ. ಬ್ರಹ್ಮನನ್ನು ತಿಳಿಯುವುದೇ ಬ್ರಹ್ಮಜ್ಞಾನ. ಎಷ್ಟು ತಿಳಿದರೆ ಅಷ್ಟು ಜ್ಞಾನವನ್ನು ಪಡೆದಂತೆ. ಅದೇ ರೀತಿ ಈ ಬ್ರಹ್ಮನನ್ನು ಪಡೆಯುವ ಮಾರ್ಗ ಎಂದರೆ ವಿದ್ಯೆಯನ್ನು ಬ್ರಹ್ಮವಿದ್ಯೆ ಎನ್ನುತ್ತಾರೆ. ಈ ಎರಡರ ಬಗ್ಗೆ ಯಾರಾದರೂ ಹೇಳಿದರೆ ಅಂದರೆ ಉಪದೇಶಿಸಿದರೆ ಅದನ್ನು ಬ್ರಹ್ಮೋಪದೇಶ ಎನ್ನುತ್ತಾರೆ. ಆದ್ದರಿಂದ ಮೊದಲು ಬ್ರಹ್ಮನ ಬಗ್ಗೆ ತಿಳಿಯೋಣ, ಅನಂತರ ಬ್ರಹ್ಮನನ್ನು ಪಡೆಯುವ ವಿದ್ಯೆಯನ್ನು ತಿಳಿಯೋಣ. ಬ್ರಹ್ಮ ಎಂದರೆ ಮಹತ್ತರವಾದದ್ದು, ಅಂದರೆ ಎಲ್ಲಕ್ಕಿಂತ ಎಲ್ಲರಿಗಿಂತ ಮಹತ್ತರವಾದದ್ದು. ಅದಕ್ಕೆ ಮೀರಿರುವುದು ಬೇರೊಂದಿಲ್ಲ. ಅಂದರೆ ಬ್ರಹ್ಮ ಅಷ್ಟು ಮಹಾತ್ಮನು ಎಂದರ್ಥ. ಬ್ರಹ್ಮ ನಾಮ ರೂಪರಹಿತರು, ಅಂದರೆ ಅವರಿಗೆ ಹೆಸರಾಗಲಿ ರೂಪವಾಗಲಿ ಇಲ್ಲ. ಅವರು ಕ್ರಿಯಾರಹಿತರು, ಯಾವುದೇ ಕೆಲಸಗಳನ್ನು ಮಾಡಲಾರರು. ಅಷ್ಟೇ ಅಲ್ಲದೆ ಅವರು ಸಜಾತಿಯ ವಿಜಾತಿಯ ಸ್ವಗತ ಭೇದರಹಿತವಾದವರು. ಜಾತಿ ಭೇದವೆಂಬುದು ಅವರಲ್ಲಿರಲಿಲ್ಲ. ಸಜಾತಿ ವಿಜಾತಿ ಅಂದ್ರೆ ಕಬ್ಬಿಣ ಮತ್ತೆ ಅಯಸ್ಕಾಂತ ಹೇಗೋ ಹಾಗೆ. ಎಷ್ಟೇ ಸಜಾತಿ ಮತ್ತು ವಿಜಾತಿಯ ಸ್ವಗತ ಭೇದರಹಿತವಾದವರು. ಇಲ್ಲಿ ಒಬ್ಬ ಮನುಷ್ಯನಿಗೂ ಮತ್ತೊಬ್ಬನಿಗೂ ಇರುವ ಸಂಬಂಧವೇ ಸಜಾತಿ, ಅವರಿಬ್ಬರಿಗೂ ಇರುವ ವ್ಯತ್ಯಾಸವೇ ಸಜಾತಿಯ ವ್ಯತ್ಯಾಸ. ಇದೇ ರೀತಿ ಮನುಷ್ಯನಿಗೂ ಪ್ರಾಣಿಗಳು ಇರುವ ಸಂಬಂಧ ವಿಜಾತಿಯದ್ದು, ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸವೇ ವಿಜಾತಿಯ ವ್ಯತ್ಯಾಸ ಎನ್ನುತ್ತಾರೆ. ಒಂದೇ ಶರೀರದಲ್ಲಿ ಒಂದು ಅಂಗಾಂಗಕ್ಕೂ ಮತ್ತೊಂದು ಅಂಗಾಂಗಕ್ಕೂ ಇರುವ ವ್ಯತ್ಯಾಸವನ್ನು ಸ್ವಗತ ವ್ಯತ್ಯಾಸ ಎನ್ನುತ್ತಾರೆ. ಅಷ್ಟೇ ಅಲ್ಲದೆ ಬ್ರಹ್ಮ ಸರ್ವವ್ಯಾಪಿ, ಅಂದರೆ ಎಲ್ಲ ಕಡೆ ವ್ಯಾಪಿಸಿ ಇರುವವರು, ಪರಿಪೂರ್ಣರು. ಇವರ ಬಗ್ಗೆ ಸುಮ್ಮನೆ ಏನು ಹೇಳಲು ಆಗುವುದಿಲ್ಲ. ಅವರಿಗೆ ಪರತತ್ವ, ಪರಬ್ರಹ್ಮ,
ಪರಿಪೂರ್ಣ, ಚಿತ್, ಸತ್, ಬ್ರಹ್ಮ ಮುಂತಾದ ಹೆಸರುಗಳು. ಇವೆಲ್ಲವೂ ಮಹಾತ್ಮರು ಅವರ ಬಗ್ಗೆ ಬೋಧಿಸಲು ಇಟ್ಟಿರುವ ಹೆಸರುಗಳು ಆಗಿದೆಯೇ ಹೊರತು ಅವುಗಳೊಂದಿಗೆ ಅವರಿಗೆ ಯಾವ ಸಂಬಂಧವೂ ಸಹ ಇಲ್ಲ. ಏಕೆಂದರೆ ಈ ಆನಂದವಾದ ವಿಶ್ವದಲ್ಲಿ ಅನಂತ ಲೋಕಗಳಿವೆ. ಈ ಲೋಕಗಳಲ್ಲಿನ ಜೀವಿಗಳು, ಜೀವರಾಶಿಗಳು ಎಲ್ಲವೂ ಸಹ ಅವರಿಂದಲೇ ಸೃಷ್ಟಿಸಲ್ಪಟ್ಟಿದೆ. ಆದ್ದರಿಂದಲೇ ಅವರು ಎಲ್ಲರಿಗಿಂತ ಮಹಾತ್ಮರು. ಅಷ್ಟೇ ಅಲ್ಲದೆ ಅವರು ನಿತ್ಯರು, ಶಾಶ್ವತರು, ಅಂದರೆ ಯಾವಾಗಲೂ ಇರುವವರು, ಆ ಪರಬ್ರಹ್ಮರು. ಬದಲಾವಣೆ ಆಗದೆ ಇರುವವರು. ಕಾಲವು ಉರುಳಿದರೂ, ಯುಗಗಳು ಬದಲಾದರೂ ಬದಲಾಗದೇ ಇರುವವರು. ಈ ಸೃಷ್ಟಿಯಲ್ಲಿ ಇಂತಹ ಲಕ್ಷಣಗಳಿಂದ ಇರುವುದು ಕೇವಲ ಅವರು ಮಾತ್ರ. ಯಾರು? ಬ್ರಹ್ಮರು. ಕಾಲ ಎಷ್ಟೇ ಬದಲಾದರೂ ಸಹ ಅವರು ಯಾವುದೇ ರೀತಿಯ ಬದಲಾವಣೆ ಹೊಂದಲಾರರು. ಅವರಿಗೆ ಯಾವುದೇ ರೂಪವಿರುವುದಿಲ್ಲ, ಯಾವುದೇ ಭೇದ ಭಾವಗಳಿರುವುದಿಲ್ಲ. ಅಂಥವರನ್ನ ನಾವು ಬ್ರಹ್ಮ ಅಂತ ಹೇಳಿ ಕರಿತೀವಿ. ಪರತತ್ವ, ಪರಬ್ರಹ್ಮ, ಪರಿಪೂರ್ಣ, ಚಿತ್, ಸತ್, ಬ್ರಹ್ಮ ಮುಂತಾದ ಹೆಸರುಗಳಿಂದ ಅವರನ್ನ ನಾವು ಕರಿತೀವಿ. ಒಂದು ರೀತಿ ಹೇಳಬೇಕೆಂದರೆ ಈ ಲಕ್ಷಣಗಳೆಲ್ಲ ಇರುವುದರಿಂದಲೇ ಅವರನ್ನು ಸತ್ಯ ಎಂದು ಕರೆಯುತ್ತಾರೆ. ಅವರನ್ನ ಹೊರತುಪಡಿಸಿ ಬೇರೆ ಯಾವುದೂ ಸತ್ಯ ಅಲ್ಲ. ಇದಕ್ಕೆ ಕಾರಣ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾವುದೂ ನಿತ್ಯವೂ ಅಲ್ಲ, ಅಂದರೆ ಶಾಶ್ವತವೂ ಅಲ್ಲ. ಈ ಪ್ರಪಂಚದಲ್ಲಿ ಏನನ್ನ ನೋಡಿದರೂ, ಏನನ್ನ ಗಮನಿಸಿದರೂ ಯಾವುದೂ ಶಾಶ್ವತವಲ್ಲ ಎಂದು ಅರ್ಥವಾಗುತ್ತದೆ. ಅಂದ್ರೆ ಈಗ ನಮ್ಮ ಆತ್ಮನೇ ಶಾಶ್ವತ, ಅದೇ ಪರಬ್ರಹ್ಮ, ಅದು ನಿತ್ಯ, ಸತ್ಯ ಅಂತ ಹೇಳಿ ನಾವು ಇಲ್ಲಿ ತಿಳಿಬಹುದು ಮಾಸ್ಟರ್ಸ್. ಎಲ್ಲಾ ಬದಲಾವಣೆ ಆಗುವಂತಹದ್ದು ಸೃಷ್ಟಿಯಲ್ಲಿ. ಪ್ರತಿಯೊಂದು ಸಹ ಸೃಷ್ಟಿಸಿರುವಂತಹದ್ದು, ಸೃಷ್ಟಿಸಲ್ಪಟ್ಟಿರುವುದು ಯಾವುದೇ ಆಗಲಿ ಸ್ವಲ್ಪ ಕಾಲ ಮಾತ್ರವಿದ್ದು ಅದೃಶ್ಯವಾಗುತ್ತದೆ. ಅಂದರೆ ಇದು ಮಾನವ ನಿರ್ಮಿತವಾಗಿರುವಂತಹದ್ದು. ಯಾವುದೇ ಸೃಷ್ಟಿ ಇವತ್ತು ಮಾಡಿರುವಂತಹದ್ದು ನಾಳೆ ಇರೋದಿಲ್ಲ. ಆದರೆ ಭಗವಂತ ಸೃಷ್ಟಿ ಮಾತ್ರ ಇದು ಶಾಶ್ವತವಾದದ್ದು. ಆದ್ದರಿಂದ ಬ್ರಹ್ಮನಿಂದ ಬೇರ್ಪಟ್ಟಿರುವ ಪ್ರತಿಯೊಂದು ಸಹ ಅಸತ್ಯಗಳು. ಈ ಸೃಷ್ಟಿಯಲ್ಲಿ ಏನನ್ನಾದರೂ ಗಮನಿಸಿ, ಕೊನೆಗೆ 84 ಲಕ್ಷ ಜೀವಿಗಳು, ಜೀವರಾಶಿಗಳು, ಚರ ಅಚರ ಎಲ್ಲವೂ ಸಹ ಸೃಷ್ಟಿಸಲ್ಪಟ್ಟಿರುತ್ತದೆ. ಈ ಭಗವಂತನಿಂದ 84 ಲಕ್ಷ ಜೀವಿಗಳು ಮತ್ತು ಜೀವರಾಶಿಗಳು, ಚರಾಚರಗಳು ಸಹ ಸೃಷ್ಟಿಸಲ್ಪಟ್ಟಿವೆಯಂತೆ. ಅವು ಬದಲಾಗುತ್ತಾ ಹೋಗುತ್ತವೆ. ಸ್ವಲ್ಪ ಸಮಯವಿದ್ದು ಕೊನೆಗೆ ಅದೃಶ್ಯವಾಗುತ್ತವೆ. ಇದು ಅಶಾಶ್ವತವಲ್ಲವಾದವ ಆಗಿವೆ ಇವೆಲ್ಲ. ಅಶಾಶ್ವತವಲ್ಲ ಇವೆಲ್ಲ ಅಶಾಶ್ವತ, ಶಾಶ್ವತವಲ್ಲದ್ದು. ಈ ಭೂಮಿ, ಚಂದ್ರ, ಸೂರ್ಯ ಅಷ್ಟೇ ಅಲ್ಲ, ಕೋಟ್ಯಾಂತರ ಗ್ರಹಗಳು, ವಿಶ್ವ ಎಲ್ಲವೂ ಸಹ ಯಾವುದೋ ಒಂದು ದಿನ, ಅಂದರೆ ಕೋಟ್ಯಾಂತರ ವರ್ಷಗಳಿಗಾದರೂ ಸಹ ಅದೃಶ್ಯವಾಗಲೇಬೇಕು. ಅದನ್ನೇ ಸೃಷ್ಟಿಯ ಅಂತ್ಯ ಎನ್ನುತ್ತಾರೆ. ಪರಬ್ರಹ್ಮ ಮಾತ್ರ ನಿತ್ಯ, ಆ ಬ್ರಹ್ಮ ಮಾತ್ರ ಸತ್ಯ. ಆದರೆ ಈ ವಿಶ್ವದಲ್ಲಿ ನಮಗೆ ಏನೇನು ಕಾಣಿಸ್ತಾ ಇದೆಯೋ, ಭೂಮಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಈ ಕೋಟ್ಯಾಂತರ ಗ್ರಹಗಳು ಸಹ ಇವು ಒಂದು ಸಲ ಅಲ್ಲ ಒಂದು ಸಲ ನಶ್ವರ ಆಗುವಂತಹದ್ದೇ, ಅದೃಶ್ಯವಾಗ್ತವೆ. ಆವಾಗಲೇ ಪ್ರಳಯ ಎಂಬುದು ಸೃಷ್ಟಿಯಾಗುವುದು. ಆದರೆ ಈ ಬದಲಾವಣೆ ಅಂತ್ಯ ಯಾವುದು ಬ್ರಹ್ಮನಿಗೆ ಇಲ್ಲ. ಈ ಎಲ್ಲಾ ಬದಲಾವಣೆಗಳ ಯಾವುದು ಅಂತ್ಯ ಯಾವುದು ಬ್ರಹ್ಮನಿಗಿಲ್ಲ. ಈ ಎಲ್ಲಾ ಬದಲಾವಣೆಗಳು, ಸೃಷ್ಟಿಯಲ್ಲಿ ಆಗುವಂತಹ ಬದಲಾವಣೆಗೆ ಅಂತ್ಯ ಇದೆ, ಆದರೆ ಬ್ರಹ್ಮನಿಗೆ ಯಾವುದೇ ಅಂತ್ಯವಿಲ್ಲ. ಅವರು ಬದಲಾವಣೆ ಇಲ್ಲದೆ ಇರುವವರು, ಯಾವುದೇ ಬದಲಾವಣೆ ಹೊಂದಲಾರರವರು, ಬದಲಾಗಿ ಇರುವವರು, ಮತ್ತೆ ಶಾಶ್ವತವಾಗಿ ಇರುವಂತಹವರಾಗಿದ್ದಾರೆ.
ಕಾಲವು ಬದಲಾಗಬಹುದು, ಯುಗಗಳು ಬದಲಾಗಬಹುದು, ಆದರೆ ಬ್ರಹ್ಮನು ಬದಲಾಗಲಾರರು. ಎಂದಿಗೂ ಸಹ ಅವರು ಬದಲಾಗೋದಿಲ್ಲ ಮಾಸ್ಟರ್ಸ್. ಇದಕ್ಕೆ ಕಾರಣ ಅವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವರು ಹುಟ್ಟು ಸಾವು ಇಲ್ಲದೆ ಇರುವಂತವರು ಪರಬ್ರಹ್ಮರು. ಅವರು ಆದಿ ಅಂತ್ಯರಹಿತರು. ಅಂದರೆ ಅವರಿಗೆ ಹುಟ್ಟುವುದು, ಬೆಳೆಯುವುದು, ಅಂತ್ಯವಾಗುವುದು ಎಂಬುದು ಇರುವುದಿಲ್ಲ. ಕಾರಣ ಅವರು ಆದಿಯಲ್ಲಿಯೂ ಇದ್ದಾರೆ. ಅಂದರೆ ಸೃಷ್ಟಿಯ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಮಧ್ಯದಲ್ಲಿಯೂ ಇದ್ದಾರೆ. ಅಂದರೆ ಸೃಷ್ಟಿ ಕ್ರಮ ನಡೆಯುತ್ತಿರುವಾಗಲೂ ಸಹ ಅವರ ನೆಲೆ ಇದೆ. ಹಾಗೆ ಸೃಷ್ಟಿ ಅಂತ್ಯವಾದರೂ ಸಹ ಇವರು ಇರುತ್ತಾರೆ. ಇದಕ್ಕೆ ಕಾರಣ ಈ ಸೃಷ್ಟಿ ಅವರಿಂದಲೇ ಉದ್ಭವಿಸಿರುವುದು ಮಾಸ್ಟರ್ಸ್. ಕೊನೆಗೆ ಈ ಸೃಷ್ಟಿಯು ಅವರಲ್ಲಿಯೇ ಲೀನವಾಗುತ್ತದೆ. ಆದುದರಿಂದಲೇ ಅವರನ್ನ ಹೊರತುಪಡಿಸಿ ಬೇರೊಬ್ಬರಿಲ್ಲ ಎಂಬುದನ್ನ ಗ್ರಹಿಸಿ ತಿಳಿಸಬೇಕು. ಈ ಬ್ರಹ್ಮನನ್ನು ಆತ್ಮ ಎಂದು ಸಹ ಕರೆಯುತ್ತಾರೆ. ಈ ವಿಷಯವನ್ನು ಅಥರ್ವರ್ಣ ವೇದದಲ್ಲಿಯೂ ಸಹ ತಿಳಿಸಲಾಗಿದೆ. ಅಯಮಾತ್ಮ ಬ್ರಹ್ಮ ಅಂದರೆ ಆತ್ಮ ಯಾವುದು ಇದೆಯೋ ಅದೇ ಬ್ರಹ್ಮ. ಆತ್ಮ ಯಾವುದಿದೆಯೋ ಅದೇ ಬ್ರಹ್ಮ. ಅಂದ್ರೆ ನಮ್ಮಲ್ಲಿರುವ ಆತ್ಮನೇ ಪರಬ್ರಹ್ಮ. ಈ ಬ್ರಹ್ಮನನ್ನು ಪರಬ್ರಹ್ಮ ಎಂದು ಸಹ ಕರೆಯುತ್ತಾರೆ. ಕಾರಣ ಪರ ಎಂದರೆ ಕಾಣಿಸದೇ ಇರುವುದು, ಬ್ರಹ್ಮ ಎಂದರೆ ಮಹಾತ್ಮ. ಪರಬ್ರಹ್ಮ ಎಂದರೆ ಕಾಣಿಸದೇ ಇರುವ ಮಹಾತ್ಮ ಎಂದರ್ಥ. ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಸಹ ಹೇಳಿದ್ದಾರೆ. ಶ್ಲೋಕದಲ್ಲಿ ಹೇಳಿದ್ದಾರೆ. 10ನೆಯ ಅಧ್ಯಾಯದಲ್ಲಿ 20ನೆಯ ಶ್ಲೋಕ ಮಾಸ್ಟರ್. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಾತ್ಮ ಏವಚ. ಅಂದರೆ ನಾನು ಆತ್ಮ, ನಾನು ಸಮಸ್ತ ಭೂತಗಳು ಅಂದರೆ ಸಮಸ್ತ ಜೀವರಾಶಿಗಳಲ್ಲಿಯೂ ಇದ್ದೇನೆ. ನಾನು ಆದಿಯಲ್ಲಿ ಅಂದರೆ ಸೃಷ್ಟಿಗಿಂತ ಮುನ್ನ ಇದ್ದೆನು, ಮಧ್ಯದಲ್ಲಿಯೂ ಅಂದರೆ ಸೃಷ್ಟಿ ನಡೆಯುತ್ತಿರುವಾಗಲೂ ಇದ್ದೆನು, ಹಾಗೆ ಅಂತ್ಯದಲ್ಲಿ ಅಂದರೆ ಈ ಸೃಷ್ಟಿ ಅಂತ್ಯವಾದರೂ ಸಹ ನಾನು ಇರುತ್ತೇನೆ ಅಂತ. ಅಷ್ಟೇ ಅಲ್ಲದೆ ಪರಬ್ರಹ್ಮನ ಬಗ್ಗೆ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಲಾಗಿದೆ. 13ನೆಯ ಅಧ್ಯಾಯ 14ನೆಯ ಶ್ಲೋಕ. ಸರ್ವತಃ ಪಾಣಿಪಾದಂ ತತ್ಸರ್ವತೋ ಕ್ಷಿಶಿ ರೋಮುಖಂ ಸರ್ವತಃ ಶ್ರುತಿಮ ಶ್ಲೋಕೆ ಮಾವೃತ್ಯ ತಿಷ್ಠತಿ. ಇದರ ಅರ್ಥವನ್ನ ನೋಡೋಣ. ಈ ಬ್ರಹ್ಮನಿಗೆ ಅಂದರೆ ಆತ್ಮಕ್ಕೆ ಎಲ್ಲ ಕಡೆಯೂ ಕೈಗಳು ಕಾಲುಗಳಿವೆ, ಎಲ್ಲ ಕಡೆ ಕಣ್ಣು ತಲೆ ಮುಖಗಳಿವೆ, ಎಲ್ಲ ಕಡೆ ಕಿವಿಗಳನ್ನು ಹೊಂದಿದ್ದು ಸಮಸ್ತ ಲೋಕಗಳಲ್ಲಿ ಆ ಒಂದು ಅಂಗಾಂಗಗಳು ಆವರಿಸಿದೆ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಪರಬ್ರಹ್ಮನಿಗೆ ಸಮಸ್ತ ಲೋಕಗಳಲ್ಲಿಯೂ ಸಮಸ್ತವನ್ನ ತಿಳಿಯಬಲ್ಲ ಶಕ್ತಿ ಇದೆ ಅಂತ. ಮತ್ತೆ ಎಂಬುದನ್ನು ನಾವು ಗ್ರಹಿಸಬಹುದು. ಅಂದರೆ ಅವರು ಸಮಸ್ತವನ್ನ ಗಮನಿಸುತ್ತಾ ಇರುತ್ತಾರೆ. ಎಲ್ಲ ಜೀವಿಗಳು ಮಾಡುವ ಕೆಲಸಗಳನ್ನು ಸಹ ಅವರು ಎಲ್ಲಾ ಕಡೆಯಿಂದನೂ ನೋಡ್ತಾ ಇರ್ತಾರೆ. ಆಲೋಚನೆಗಳನ್ನ ಮಾತುಗಳನ್ನ ಆಲಿಸ್ತಾ ಇರ್ತಾರೆ. ಒಂದೇ ರೀತಿಯಲ್ಲಿ ಹೇಳಬೇಕೆಂದರೆ ಈ ಸೃಷ್ಟಿಯಲ್ಲಿ ಅವರಿಗೆ ತಿಳಿಯದೇ ಇರುವುದು ಏನೂ ಇಲ್ಲವೆಂದು ಅರಿಯಬೇಕು. ನಮ್ಮಲ್ಲಿ ಏನೇನು ಆಲೋಚನೆ ನಡೀತಾ ಇರುತ್ತೋ, ಒಳ್ಳೆ ಆಲೋಚನೆ ದುರಾಲೋಚನೆ, ಅದೆಲ್ಲವನ್ನು ಗ್ರಹಿಸುವಂತಹ ಶಕ್ತಿ ಪರಬ್ರಹ್ಮನಿಗಿರುತ್ತದೆ. ಆದ್ದರಿಂದ ಸದಾ ನಾವು ಒಳ್ಳೆಯ ಆಲೋಚನೆಯಿಂದ ಮತ್ತೆ ನಾವು ಹಿಂದೆಯ ಒಂದು ಭೂತಕಾಲದಲ್ಲಿ ಮತ್ತೆ ಭವಿಷ್ಯತ್ ಕಾಲದಲ್ಲಿ ಇರ್ದಲೆ ಸದಾ ಯಾವಾಗ್ಲೂ ವರ್ತಮಾನ ಕಾಲದಲ್ಲಿಯೇ ವಾಸಿಸ್ತಾ ಇರ್ಬೇಕಾದ್ರೆ ಪರಬ್ರಹ್ಮ ಸದಾ ನಮ್ಮ ಕಡೆಯ ಗಮನವನ್ನೇ
ಇಟ್ಟಿರ್ತಾರೆ ಅಂತ ಇಲ್ಲಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಪರಬ್ರಹ್ಮನ ಬಗ್ಗೆ ಭಗವದ್ಗೀತೆಯಲ್ಲಿ ಇನ್ನು ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಮಾಸ್ಟರ್ಸ್. ಶ್ಲೋಕ 13ನೇ ಅಧ್ಯಾಯ 15ನೇ ಶ್ಲೋಕ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಶ್ಚೈವ ನಿರ್ಗುಣಂ ಗುಣಭೋಕ್ತಶ್ಚ. ಮತ್ತೆ ಇನ್ನೊಂದು 13ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಭರನಂತಶ್ಚ ಭೂತಾನ ಮಚರಂ ಚರಮೇವ ಚ ಸೂಕ್ಷ್ಮಾತ್ವ ತದ ವಿಜ್ಞೇಯಂ ಧೂರಸ್ಥಂ ಚಾಂತಿಕೆ ಚ ತತ್. ಹೀಗೆ 13ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಅವಿಭಕ್ತ ಚ ಭೂತೇಷು ವಿಭಕ್ತಮಿ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಹಿಷ್ಣು ಪ್ರಭವಿಷ್ಣು ಚ. ಹೀಗೆ 13ನೇ ಅಧ್ಯಾಯದಲ್ಲಿ 18ನೆಯ ಶ್ಲೋಕ. ಜ್ಯೋತಿಷಾಮಪಿ ತಜ್ಜ್ಯೋತಿ ಸ್ತಮಸ್ತಃ ಪರಮಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಶಿಷ್ಟತಂ. ಈ 4 ಶ್ಲೋಕಗಳಿಗೆ ಇಲ್ಲಿ ಭಾವಾರ್ಥ ತಾತ್ಪರ್ಯವನ್ನ ನೋಡ್ತಾ ಹೋಗೋಣ ಮಾಸ್ಟರ್ಸ್. 1ನೆಯ ಶ್ಲೋಕಕ್ಕೆ ಈ ಬ್ರಹ್ಮ ಸಮಸ್ತ ಇಂದ್ರಿಯಗಳನ್ನು ಪ್ರಕಾಶಿಸುವಂತೆ ಮಾಡುತ್ತಿದ್ದರೂ ಸಹ ಯಾವುದಕ್ಕೂ ಸಹ ಅಂಟದೆ ಗುಣರಹಿತವಾಗಿದೆ. ಪ್ರಾಣಿಗಳ ಹೊರಗೆ ಒಳಗೆ ಇರುತ್ತಾ ಕದಲುವ ಕದಲದೆ ಇರುವ ಅತಿ ಸೂಕ್ಷ್ಮವಾಗಿ ಇರುವುದರಿಂದ ಅಜ್ಞಾನಿಗಳಿಗೆ ತಿಳಿಯಲಾರದೆ ದೂರದಲ್ಲಿ ಜ್ಞಾನಿಗಳಿಗೆ ಸಮೀಪದಲ್ಲಿ ಇದೆ. ನೋಡುವಂತಹ ಅಜ್ಞಾನಿಗಳಿಗೆ ದೂರದಲ್ಲಿರುತ್ತೆ, ಇದು ಜ್ಞಾನಿಗಳಿಗೆ ಸಮೀಪವಿರುತ್ತೆ. ಆ ಪರಬ್ರಹ್ಮವೆಂಬುವರು ಬ್ರಹ್ಮನನ್ನು ವಿಭಜಿಸಲು ಸಾಧ್ಯವಾದರೂ ಪ್ರಾಣಿಗಳಿಂದ ವಿಭಜಿಸಲಾಗದೇ ಇದೆ. ಪ್ರಾಣಿಗಳನ್ನು ಸೃಷ್ಟಿಸಿ ಪೋಷಿಸಿ ಲಯವಾಗಿಸುತ್ತಿರುವುದು ಬ್ರಹ್ಮನು ಎಂದು ತಿಳಿಯಬೇಕು. ಬ್ರಹ್ಮನು ಸೂರ್ಯ, ಚಂದ್ರ, ಅಗ್ನಿ ಅಂತಹ ಪದಾರ್ಥಗಳಿಗೆ ಪ್ರಕಾಶವನ್ನು ನೀಡುವಂತಹವನು. ಅಜ್ಞಾನಕ್ಕಿಂತ ಭಿನ್ನವಾಗಿ ಜ್ಞಾನ ಸ್ವರೂಪವಾದಂತಹವರು. ಜ್ಞಾನ ಗುಣಗಳಿಂದ ಪಡೆಯುವಂತಹದ್ದು ಮತ್ತು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ವಿಶೇಷವಾಗಿ ಇರುವಂತಹದ್ದು ಎಂದು ಇಲ್ಲಿ ಹೇಳಲ್ಪಟ್ಟಿದೆ. ಇದರ ಅರ್ಥ ಆದಿ ಅಂತ್ಯ, ಅಂದರೆ ಹುಟ್ಟು ಸಾವು ಎಲ್ಲರಿಗೂ ಎಲ್ಲದಕ್ಕೂ ಇದೆ. ಆದರೆ ಬ್ರಹ್ಮನಿಗೆ ಮಾತ್ರ ಹುಟ್ಟು ಸಾವೆಂಬುದು ಇರುವುದಿಲ್ಲ. ಆದ್ದರಿಂದಲೇ ಆತ ಅಷ್ಟು ಮಹಾತ್ಮನು. ಆದ್ದರಿಂದಲೇ ಅವರನ್ನ ಬ್ರಹ್ಮ ಅಂತ ಹೇಳಿ ಸಹ ಕರೀತಾರೆ ಮಾಸ್ಟರ್ಸ್. ಅಷ್ಟೇ ಅಲ್ಲ, ಅವರೇ ಸತ್ಯ. ಅವರನ್ನ ಹೊರತುಪಡಿಸಿ ಬೇರೆ ಯಾವುದೂ ಸತ್ಯ ಅಲ್ಲ, ಉಳಿದಿದ್ದೆಲ್ಲ ಮಿಥ್ಯಾ. ಈ ಸೃಷ್ಟಿಯಲ್ಲಿ ಯಾವುದಾದರೂ ಸರಿ ಸೃಷ್ಟಿಸಲ್ಪಟ್ಟಿರುವಂತಹದ್ದು ಎನ್ನುವುದಾದರೆ ಬದಲಾವಣೆ ಹೊಂದುವಂತಹದ್ದು. ಎಲ್ಲರಿಗಿಂತಲೂ ಬ್ರಹ್ಮನು ಮಹಾತ್ಮನು ಸತ್ಯವನ್ನು ಆಶ್ರಯಿಸಿ ಎಂದು ವೇದಗಳಲ್ಲಿ ತಿಳಿಸಿರುವ ಕಾರಣ ಸಹ ಇದೆ. ಸತ್ಯವನ್ನು ಆಶ್ರಯಿಸುವುದರಿಂದ ಪಡೆಯುವ ಫಲಿತಾಂಶಗಳನ್ನು ಈ ಪ್ರಾರ್ಥನೆಯ ಮೂಲಕ ತಿಳಿಸಲ್ಪಟ್ಟಿದೆ ಮಾಸ್ಟರ್ಸ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತೋಮ ಸದ್ಗಮಯ ಎಂದರೆ ನನ್ನನ್ನು ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು ಎಂದು ಭಗವಂತನನ್ನು, ಅಂದರೆ ಬ್ರಹ್ಮನನ್ನು ಪ್ರಾರ್ಥಿಸುವುದು. ಈಗ ಎಲ್ಲರೂ ಅಸತ್ಯದಲ್ಲಿ ಜೀವಿಸುತ್ತಿದ್ದಾರೆ, ಅಸತ್ಯವನ್ನ ಆಶ್ರಯಿಸುತ್ತಿದ್ದಾರೆ, ಅಸತ್ಯವನ್ನ ನುಡಿಯುತ್ತಿದ್ದಾರೆ. ಈ ರೀತಿ ಅಸತ್ಯದಲ್ಲಿ ಜೀವಿಸಿದರೆ ಆಗುವುದು ನಷ್ಟವೇ ಎಂದು ನೀವು ಭಾವಿಸಬಹುದು. ಆದರೆ ಅಸತ್ಯದಲ್ಲಿ ಇರುವವರು ಅಪಜಯವನ್ನು ಸಹ ಪಡೆಯುತ್ತಾರೆ.
ಆದ್ದರಿಂದಲೇ ಸತ್ಯಮೇವ ಜಯತೆ ಎಂದಿದ್ದಾರೆ. ಅಂದರೆ ಸತ್ಯವೇ ಜಯಿಸುತ್ತದೆ ಎಂದರ್ಥ. ಕೆಲವರು ನನ್ನ ಜೀವನವು ಬಹಳ ಚೆನ್ನಾಗಿದೆ, ಸಂಸಾರವು ಚೆನ್ನಾಗಿದೆ, ಸಂಪತ್ತು ಇದೆ, ದೊಡ್ಡ ಸಮಸ್ಯೆಗಳೇ ಇಲ್ಲ, ತೊಂದರೆಗಳು ಇಲ್ಲ, ಏನು ಮುಟ್ಟಿದರೂ ಕೂಡಿ ಬರುತ್ತದೆ, ಎಲ್ಲಾ ರೀತಿಯಲ್ಲೂ ಲಾಭಗಳನ್ನ ಪಡೆಯುತ್ತಿದ್ದೇವೆ, ನಾನು ಸತ್ಯದಲ್ಲಿದ್ದೇನೆ, ಆ ಸತ್ಯದಲ್ಲಿ ಇದ್ದರೇನೆ ಎಂದು ಭಾವಿಸಬಹುದು. ಆದರೆ ಯಾರಿಗೆ ಆಗಲಿ ಜೀವನದಲ್ಲಿ ಆ ಒಂದು ಜನ್ಮವೇ ಇಲ್ಲ. ಪ್ರತಿಯೊಬ್ಬರೂ ಹಲವಾರು ಜನ್ಮಗಳನ್ನ ತೆಗೆದುಕೊಂಡಿದ್ದಾರೆ. ಒಂದೊಂದು ಜನ್ಮದಲ್ಲಿ ಅವರು ಹಿಂದೆ ಮಾಡಿರುವಂತಹ ಕರ್ಮಗಳಿಗೆ ಅನುಸಾರವಾಗಿ ಈಗ ಜೀವನವು ಚೆನ್ನಾಗಿರಬಹುದು, ಆದರೆ ಮತ್ತೊಂದು ಜನ್ಮ ಬಹಳ ಶೋಚನೀಯವಾಗಿರುತ್ತದೆ. ಅಸತ್ಯದಲ್ಲಿ ಜೀವಿಸುವವರು ಸತ್ಯವನ್ನ ತಿಳಿಯದೆ ಮಾಡಬಾರದ ಕೆಲಸಗಳನ್ನ, ತಪ್ಪುಗಳನ್ನ, ಪಾಪಗಳನ್ನ ಮಾಡುತ್ತಿರುತ್ತಾರೆ ಮಾಸ್ಟರ್ಸ್. ಆದರೆ ಪರಿಣಾಮವಾಗಿ ಮುಂದೊಂದು ಜನ್ಮದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಆಗ ಈ ಜೀವನವೇಕೆ ಎಂದೆನಿಸುತ್ತದೆ. ಈ ಜೀವನದಿಂದ ಹೇಗೆ ಹೊರಬರಬೇಕು ಅಂತ ಜೀವನ ನನಗೆ ಬೇಡ ಅನಿಸುತ್ತದೆ. ಈ ರೀತಿಯಾಗಿ ಪುನಃ ಪುನಃ ಜನಿಸುವುದನ್ನ ಪಿತೃಯಾನ ಎನ್ನುತ್ತಾರೆ. ಈ ಸತ್ಯದಲ್ಲಿ ಜೀವಿಸುವವರು ಪಿತೃಯಾನವನ್ನ ಮಾಡಬೇಕು. ಪಿತೃಯಾನದಲ್ಲಿ ಎಲ್ಲವೂ ಅಪಜಯ. ಇದೆಲ್ಲವೂ ಸಹ ಸತ್ಯವು ತಿಳಿಯದೆ ಸತ್ಯವನ್ನು ಆಶ್ರಯಿಸದ ಕಾರಣ ನಡೆದಿದೆ. ಅಂತಹ ಸಮಸ್ಯೆಗಳು, ನೋವುಗಳು, ಕಷ್ಟಗಳು, ದುಃಖದಂತಹ ಜೀವನವು ಅಪಜಯವೇ ಅಲ್ಲವೇ? ಈ ರೀತಿಯಾದ ಅಪಜಯದಿಂದ ಹೊರಬರಬೇಕೆಂದರೆ ಸತ್ಯವನ್ನ ಆಶ್ರಯಿಸಬೇಕು, ಸತ್ಯದಲ್ಲಿ ಜೀವಿಸಬೇಕು. ಅಸತೋಮ ಸದ್ಗಮಯ ಎಂದು ಪ್ರಾರ್ಥಿಸಲು ಕಾರಣವೂ ಸಹ ಇದೆ. ಈಗ ನಾವು ಸತ್ಯವೆಂದರೆ ಏನು, ಅಸತ್ಯವೆಂದರೆ ಏನು, ಯಾವುದನ್ನು ಸತ್ಯ ಎನ್ನುತ್ತಾರೆ, ಯಾವುದನ್ನು ಅಸತ್ಯ ಎನ್ನುತ್ತಾರೆ ಎಂದು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಯಾವುದಾದರೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದೆಯೋ ಅದೆಲ್ಲವೂ ಸತ್ಯ. ಕಾರಣ ಈ ಸೃಷ್ಟಿಯಲ್ಲಿ ಯಾವುದು ನಿತ್ಯವೂ ಅಲ್ಲ, ಶಾಶ್ವತವೂ ಅಲ್ಲ. ಏನನ್ನ ಗಮನಿಸಿದರೂ, ಯಾವುದನ್ನ ನೋಡಿದರೂ ಎಲ್ಲವೂ ಸಹ ಅಶಾಶ್ವತವೇ. ಎಲ್ಲರೂ ಸಹ ತಾತ್ಕಾಲಿಕ ಎಂದು ಒಂದು ದಿನ ಎಲ್ಲವೂ ಸಹ ಅದೃಶ್ಯವಾಗುವುದೇ. ಈ ರೀತಿಯಾಗಿ ಅದೃಶ್ಯವಾಗುವುದೆಲ್ಲವೂ ಸಹ ಅಸತ್ಯಗಳೇ ಮಾಸ್ಟರ್ಸ್. ಅಷ್ಟೇ ಅಲ್ಲದೆ ಸತ್ಯವು ಯಾವಾಗಲೂ ಬದಲಾವಣೆ ಹೊಂದುತ್ತಿರುತ್ತದೆ, ಬದಲಾಗದೆ ಇರುವುದಿಲ್ಲ. ಆದುದರಿಂದ ಈ ಸೃಷ್ಟಿಯಲ್ಲಿ ಏನನ್ನ ಗಮನಿಸಿದರೂ ಎಲ್ಲವೂ ಸಹ ಬದಲಾವಣೆ ಆಗುತ್ತಿರುತ್ತದೆ. ಆದುದರಿಂದ ಎಲ್ಲವೂ ಅಸತ್ಯಗಳೇ. ದಿನಗಳು ಬದಲಾಗುತ್ತವೆ, ವಾರಗಳು ಬದಲಾಗುತ್ತವೆ, ವರ್ಷಗಳು ಬದಲಾಗುತ್ತವೆ, ಕಡೆಗೆ ಯುಗಗಳು ಸಹ ಬದಲಾಗುತ್ತಿರುತ್ತವೆ. 84 ಲಕ್ಷ ಜೀವರಾಶಿಗಳು ಸಹ ಬದಲಾಗುತ್ತಾ ಇರುತ್ತವೆ. ಆದುದರಿಂದ ಕಾಲ ಉರುಳಿದರೂ, ಯುಗಗಳು ಬದಲಾದರೂ ಬದಲಾವಣೆ ಹೊಂದುವುದೆಲ್ಲವೂ ಸಹ ಅಸತ್ಯಗಳು. ಹಾಗಿದ್ದರೆ ಯಾವುದು ನಿತ್ಯವಾದದ್ದು, ಯಾವುದು ಶಾಶ್ವತವಾದದ್ದು, ಯಾವುದು ಬದಲಾವಣೆ ಆಗದೇ ಇರುವುದು, ಯಾವುದು ಕಾಲವು ಉರುಳಿದರೂ ಯುಗಗಳು ಬದಲಾದರೂ ಬದಲಾವಣೆ ಆಗದೇ ಇರುವುದು? ತಿಳಿಯೋಣ ಮಾಸ್ಟರ್ಸ್. ಈಗ ಈ ರೀತಿಯಾಗಿ ಬದಲಾವಣೆ ಆಗದೇ ಇರುವುದು ಬ್ರಹ್ಮ ಒಬ್ಬನೇ. ಆದ್ದರಿಂದಲೇ ಬ್ರಹ್ಮನು ಸತ್ಯ, ದೊಡ್ಡವರು ಅಸತ್ಯವನ್ನು ಅಲ್ಲ, ಸತ್ಯವನ್ನು ಆಶ್ರಯಿಸಿ ಎಂದು ಹೇಳಿದ್ದಾರೆ. ಇದೇ ಕಾರಣದಿಂದ ಸತ್ಯದತ್ತ ನಡೆಸು ಎಂದು ಪ್ರಾರ್ಥನೆ ಮಾಡುವುದು. ಆದರೆ ಜಗತ್ತಿನಲ್ಲಿ ಸತ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಅಸತ್ಯದಲ್ಲಿ ಜೀವಿಸುತ್ತಿದ್ದಾರೆ.
ಅಸತ್ಯವನ್ನು ಆಶ್ರಯಿಸುತ್ತಿದ್ದರೆ ಸತ್ಯವನ್ನು ನುಡಿಯುತ್ತಿದ್ದಾರೆ. ಮೇಲೆ ತಿಳಿಸಿರುವ ಬಗ್ಗೆ ಸ್ವಲ್ಪ ವಿವರವನ್ನ ತಿಳಿದುಕೊಳ್ಳೋಣ. ಬ್ರಹ್ಮ ಸತ್ಯವೆಂದು ತಿಳಿದುಕೊಂಡಿದ್ದೇವೆ, ಅಂದರೆ ಆತ್ಮವೂ ಸತ್ಯ. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ ದೇಹವೇ, ನಾನು ಎಂಬ ಭಾವನೆಯಿಂದ ಜೀವಿಸುತ್ತಿದ್ದಾರೆ. ದೇಹಕ್ಕೆ ಪ್ರಾಮುಖ್ಯತೆಯನ್ನ ನೀಡುತ್ತಿದ್ದಾರೆ. ಯಾವಾಗಲೂ ಶಾರೀರಿಕ ಸುಖ, ಶಾರೀರಿಕ ಸೌಂದರ್ಯ, ಶಾರೀರಿಕ ದಾರ್ಢ್ಯ, ಶಾರೀರಿಕ ಆರೋಗ್ಯ, ಶಾರೀರಿಕ ಲಾಭಕ್ಕಾಗಿಯೇ ನೋಡುತ್ತಿದ್ದಾರೆ. ಶಾರೀರಿಕ ಲಾಭಗಳಿಗಾಗಿ ಬೇಕಾಗಿರುವ ಧನ ಸಂಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಿದ್ದಾರೆ. ಶರೀರಕ್ಕೆ ಒಂದು ಹೆಸರು ಇಟ್ಟುಕೊಂಡು ಈ ಹೆಸರಿಗೆ ಹೆಸರು ಪ್ರಖ್ಯಾತಿ ಬರಬೇಕೆಂದು ಪ್ರಖ್ಯಾತಿಗಳಿಗಾಗಿ ಹೋರಾಡುತ್ತಿದ್ದಾರೆ. ಸ್ವಲ್ಪ ಹೆಸರು ಬಂದರೂ ಸಹ ಸಂಭ್ರಮಿಸುತ್ತಾರೆ. ಈ ರೀತಿಯಾಗಿ ಯಾವಾಗಲೂ ಶರೀರಕ್ಕೆ ಸಂಬಂಧಿಸಿದ ಸುಖಕ್ಕಾಗಿಯೇ ಜೀವಿಸುತ್ತಿದ್ದಾರೆ. ಆತ್ಮವನ್ನು ಅಂದರೆ ಸತ್ಯವನ್ನು ಅಂದರೆ ಬ್ರಹ್ಮನನ್ನು ಪೂರ್ತಿಯಾಗಿ ಮರೆಯುತ್ತಿದ್ದಾರೆ. ದೇಹವನ್ನು ಆಶ್ರಯಿಸುತ್ತಾ ಆತ್ಮನನ್ನು ಪೂರ್ತಿಯಾಗಿ ಮರೆಯುತ್ತಿದ್ದಾರೆ. ಆತ್ಮ ಎಂದರೆ ಬ್ರಹ್ಮ, ದೇವರು ಎಂಬುದನ್ನು ಹೊರತುಪಡಿಸಿ ಉಳಿದಿರುವುದೆಲ್ಲವೂ ಸಹ ಅಸತ್ಯಗಳು. ಸತ್ಯಗಳನ್ನು ಯಾವಾಗಲೂ ನುಡಿಯುತ್ತಿದ್ದಾರೆ ಹೊರತು ಸತ್ಯವನ್ನು ನುಡಿಯುತ್ತಿಲ್ಲ. ಅಸತ್ಯಗಳನ್ನು ನುಡಿಯುತ್ತಿದ್ದಾರೆ ಎನ್ನಲು ಕೆಲವು ಉದಾಹರಣೆಗಳನ್ನ ನೋಡೋಣ. ಒಬ್ಬ ವ್ಯಕ್ತಿ ದೇವಾಲಯಕ್ಕೆ ಹೋಗಲಿಲ್ಲ ಎಂದರೆ ಸುಳ್ಳು ಹೇಳಿದಂತೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ಅಸತ್ಯ ನುಡಿದಂತೆ. ಕಾರಣ, ದೇವಾಲಯ ಎಂದರೆ ಏನು ಇದು ತಿಳಿದುಕೊಳ್ಳೋಣ. ಇಲ್ಲಿ ಆಲಯ ಎಂದರೆ ಇರುವ ಪ್ರದೇಶ ಎಂದರ್ಥ. ಇಲ್ಲಿ ಏನಿದ್ದರೆ ಆ ಪ್ರದೇಶವನ್ನ ಹಾಗೇ ಕರೆಯುತ್ತಾರೆ. ನೋಡಿ, ಹಿಮ ಎಂದರೆ ಮಂಜು ಇರುವ ಪ್ರದೇಶವನ್ನು ಹಿಮಾಚಲ ಎನ್ನುತ್ತಾರೆ. ಅದೇ ರೀತಿ ದೇವರು ಇರುವ ಪ್ರದೇಶವನ್ನು ದೇವಾಲಯ ಎನ್ನುತ್ತಾರೆ. ಆದರೆ ಇವರು ಹೋಗಿ ಬಂದಿರುವುದು ವಿಗ್ರಹವಿರುವ ಪ್ರದೇಶಕ್ಕೆ, ಆದುದರಿಂದ ಅದು ವಿಗ್ರಹಾಲಯ ಮಾತ್ರ. ಹೀಗಿರುವಾಗ ನಿಜವಾದ ದೇವರು ಇರುವ ಪ್ರದೇಶ ಅಂದರೆ ದೇವಾಲಯ ಎಲ್ಲಿ ಎಂದರೆ ಮಾನವರ ದೇಹವೇ ನಿಜವಾದ ದೇವಾಲಯ. ಕಾರಣ, ದೇವರು ಎಂದರೆ ಆತ್ಮ, ಇದು ಇರುವುದು ದೇಹದಲ್ಲಿ. ಆದುದರಿಂದ ಶಂಕರಾಚಾರ್ಯರು ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವೋ ಸನಾತನಃ ಎಂದಿದ್ದಾರೆ. ಅಂದರೆ ದೇಹವೇ ದೇವಾಲಯ, ದೇಹದಲ್ಲಿ ಇರುವ ಜೀವಿಯೇ ಆತ್ಮ, ಅಂದರೆ ಆತ್ಮವೇ ಸನಾತನವಾದ ದೇವರು ಎಂದು. ಆದರೆ ಇಲ್ಲಿ ಅವರು ಹೋಗಿರುವುದು ವಿಗ್ರಹಾಲಯಕ್ಕೆ ಹೊರತು ದೇವಾಲಯಕ್ಕೆ ಅಲ್ಲ. ಅಂದರೆ ದೇವರ ವಿಷಯದಲ್ಲಿ ಸತ್ಯವನ್ನ ನುಡಿದಿದ್ದಾರೆ ಹೊರತು ಸತ್ಯವನ್ನು ಹೇಳಲಿಲ್ಲ. ಅಂದರೆ ದೇವರ ವಿಷಯದಲ್ಲಿ ಅಸತ್ಯವನ್ನು ನುಡಿದಿದ್ದಾರೆ ಹೊರತು ಸತ್ಯವನ್ನು ಅವರು ಹೇಳಿಲ್ಲ. ಹೋಗಿರುವ ಕಡೆ ಧ್ಯಾನ ಮಾಡಿದ್ದರೆ ಆಗ ದೇವಾಲಯಕ್ಕೆ ಹೋಗಿದ್ದೆ ಎಂದು ಹೇಳಬಹುದು. ಆಗ ಮಾತ್ರ ಸತ್ಯವನ್ನ ಹೇಳಿದಂತೆ. ಧ್ಯಾನ ಮಾಡದೆ ಹೋದರೆ, ಅಂದರೆ ದೇಹದೊಳಗೆ ಪ್ರವೇಶಿಸದ ಕಾರಣ ಅಸತ್ಯವನ್ನ ನುಡಿದಂತೆ ಮಾಸ್ಟರ್ಸ್. ಅದೇ ರೀತಿ ದೇವರ ಪ್ರಸಾದವನ್ನ ತೆಗೆದುಕೊಳ್ಳಿ ಎನ್ನುತ್ತಾರೆ. ಇದು ಸಹ ಅಸತ್ಯವನ್ನು ನುಡಿದಂತೆ. ಕಾರಣ, ಪ್ರಸಾದ ಎಂದರೆ ಪ್ರಸಾದಿಸಿರುವುದು, ಅಂದರೆ ನೀಡಿರುವುದು ಎಂದು ಹೇಳಬಹುದು. ಅಥವಾ ನಿವೇದನೆ ಮಾಡಿರುವುದು ಅಂದರೆ ತೋರಿಸಿರುವುದು ಎಂದು ಸಹ ಹೇಳಬಹುದು. ಆದರೆ ಇಲ್ಲಿ ಪೂಜಾರಿ ನೀಡಿದರೆ ಹೊರತು ದೇವರು ನೀಡಲಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ವಿಗ್ರಹಕ್ಕೆ ನಿವೇದನೆ ಮಾಡಿದ್ದಾರೆ ಹೊರತು ದೇವರಿಗೆ ನಿವೇದನೆ ಮಾಡಲಿಲ್ಲ. ಅದೇ ರೀತಿ ದೇವರಿಗೆ ಅಭಿಷೇಕ ಮಾಡಿಸಿದೆವು ಎಂದು ಹೇಳುತ್ತಾರೆ, ಅದು ಸಹ ಅಸತ್ಯ. ಕಾರಣ, ಅವರು ಅಭಿಷೇಕ ಮಾಡಿಸಿರುವುದು ವಿಗ್ರಹಕ್ಕೆ ಹೊರತು ದೇವರಿಗಲ್ಲ.
ಅದೇ ರೀತಿ ದೇವರಿಗೆ ಪ್ರದಕ್ಷಿಣೆ ಮಾಡಿದ್ದೇವೆ ಎನ್ನುತ್ತಾರೆ. ಇದು ಸಹ ಅಸತ್ಯ. ಕಾರಣ, ಪ್ರದಕ್ಷಿಣೆಯನ್ನ ದೇವರಿಗೆ ಮಾಡಲು ಆಗುವುದಿಲ್ಲ. ದೇವರಿಂದ ವಿಗ್ರಹಕ್ಕೆ ಮಾಡಿಸಿದ್ದಾರೆ. ದೇಹದಲ್ಲಿ ಇರುವುದು ದೇವರು, ದೇವಸ್ಥಾನದಲ್ಲಿ ಇರುವುದು ವಿಗ್ರಹ. ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ದೇವರ ವಿಷಯದಲ್ಲಿ ಸತ್ಯವನ್ನಲ್ಲದೆ ಅಸತ್ಯವನ್ನೇ ನುಡಿಯುತ್ತಿದ್ದಾರೆ. ಇದಕ್ಕೆ ಕಾರಣ ಸತ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವುದು. ಆದರೆ ವೇದಗಳಲ್ಲಿ ಸತ್ಯಂ ವದ ಧರ್ಮಂ ಚರ ಎಂದು ಹೇಳಿದ್ದಾರೆ. ಅಂದರೆ ಸತ್ಯವನ್ನ ನುಡಿಯಬೇಕು, ಧರ್ಮವನ್ನ ಆಚರಿಸಬೇಕು. ಆದುದರಿಂದ ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನೇ ಆಶ್ರಯಿಸಬೇಕು. ಸತ್ಯವನ್ನು ಆಶ್ರಯಿಸಿದವರಿಗೆ ಜೀವನದಲ್ಲಿ ಯಶಸ್ಸು ಎಂಬುದು ಖಚಿತ. ಆದ್ದರಿಂದ ಸತ್ಯಮೇವ ಜಯತೆ ಎಂದಿದ್ದಾರೆ. ಯಾವ ರೀತಿಯ ಯಶಸ್ಸು ಲಭಿಸುತ್ತದೆ ಎಂದರೆ, ಸತ್ಯವನ್ನು, ಬ್ರಹ್ಮನನ್ನು ಆಶ್ರಯಿಸಿದವರಿಗೆ ಆನಂದವಾದ ಸೃಷ್ಟಿ ಜ್ಞಾನ ಲಭಿಸುತ್ತದೆ. ಇರುವುದು ಇಲ್ಲದಂತೆ, ಇಲ್ಲದೆ ಇರುವುದು ಇದ್ದಂತೆ, ಅಲ್ಲದೆ ಇರುವುದನ್ನು ಇದ್ದಂತೆ ತಿಳಿಯುತ್ತಾರೆ. ಮಾಡಬೇಕಾಗಿರುವುದನ್ನು ಮಾಡುತ್ತಾರೆ, ಮಾಡಬಾರದನ್ನು ಮಾಡುವುದಿಲ್ಲ. ಸೃಷ್ಟಿಗೆ ಅನುಗುಣವಾಗಿ ವರ್ತಿಸುತ್ತಾರೆ, ಕರ್ಮರಾಹಿತ್ಯ ಮಾಡಿಕೊಳ್ಳುತ್ತಾರೆ, ಜೀವನದ ಗುರಿಯನ್ನು ಸಾಧಿಸುತ್ತಾರೆ, ಜೀವನದ ಗಮ್ಯವನ್ನು ತಲುಪುತ್ತಾರೆ. ಕೊನೆಗೆ ಭೂಮಿಯ ಮೇಲೆ ಪಡೆಯಬೇಕಿರುವ ನಿರ್ವಾಣವನ್ನು ಸಹ ಪಡೆಯುತ್ತಾರೆ, ಶಾಶ್ವತ ಆನಂದವನ್ನು ಪಡೆಯುತ್ತಾರೆ. ಆಲೋಚಿಸಿ, ಇದಕ್ಕಿಂತ ಸಾಧಿಸುವ ಯಶಸ್ಸು ಏನಾದರೂ ಇದೆಯೇ? ಆದ್ದರಿಂದ ಸತ್ಯಮೇವ ಜಯತೆ ಎಂದಿದ್ದಾರೆ. ಬುದ್ಧನು ಉಸಿರಾಟದ ಮೇಲೆ ಗಮನವನ್ನು ಹರಿಸಿದ ಕಾರಣ ಸತ್ಯವನ್ನು ಅನುಭವದಲ್ಲಿ ಪಡೆದು ನಿರ್ವಾಣವನ್ನು ಸಾಧಿಸಿದರು. ದುಃಖದಿಂದ ಶಾಶ್ವತವಾಗಿ ಹೊರಬರುವ ಮಾರ್ಗವನ್ನು ತಿಳಿದರು. ಆದುದರಿಂದ ಸತ್ಯವನ್ನು ಎಂದರೆ ಬ್ರಹ್ಮನನ್ನು ಆಶ್ರಯಿಸಿ, ಅದಕ್ಕೆ ಉಸಿರಾಟದ ಮೇಲೆ ಗಮನವೊಂದೇ ಮಾರ್ಗ ಎಂದು ಬೋಧಿಸಿದ್ದಾರೆ. ಈ ರೀತಿ ಅಸತ್ಯದಿಂದ ಸತ್ಯದತ್ತ ಪ್ರವೇಶಿಸಿದವರು ಕತ್ತಲೆಯಿಂದ ಬೆಳಕಿನತ್ತ ಪ್ರವೇಶಿಸಿದಂತೆ. ಅಂದರೆ ಅವರು ಅಜ್ಞಾನವನ್ನ ತೊಲಗಿಸಿಕೊಂಡು ಜ್ಞಾನಿಗಳಾಗುತ್ತಾರೆ. ಆದುದರಿಂದ ತಮಸೋಮ ಜ್ಯೋತಿರ್ಗಮಯ ಎಂದು ಪ್ರಾರ್ಥಿಸಲು ಹೇಳಿದ್ದಾರೆ. ಅಂದರೆ ಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನತ್ತ ನಡೆಸು ಎಂದು ಪ್ರಾರ್ಥಿಸುವುದು. ಈ ರೀತಿ ಜ್ಞಾನವಂತರಾದವರು ಕಡೆಗೆ ಹುಟ್ಟು ಸಾವಿನ ಜೀವನದಿಂದ ಹುಟ್ಟು ಸಾವಿನ ಸ್ಥಿತಿಯನ್ನ ಹೊಂದುತ್ತಾರೆ, ಹುಟ್ಟು ಸಾವಿಲ್ಲದ ಸ್ಥಿತಿಯನ್ನ ಹೊಂದುತ್ತಾರೆ. ಅಂದರೆ ಅಮೃತತ್ವವನ್ನ ಪಡೆಯುತ್ತಾರೆ. ಆದ್ದರಿಂದಲೇ ಮೃತ್ಯೋರ್ಮ ಅಮೃತಂಗಮಯ ಎಂದು ಪ್ರಾರ್ಥಿಸಲು ತಿಳಿಸಿದ್ದಾರೆ. ಇದನ್ನೇ ಅಮೃತತ್ವ ಎನ್ನುತ್ತಾರೆ. ಇದನ್ನೇ ಬುದ್ಧ ನಿರ್ವಾಣ ಎಂದಿದ್ದಾರೆ. ಪ್ರತಿಯೊಬ್ಬ ಮಾನವನು ಸಹ ಕೊನೆಗೆ ಸಾಧಿಸಬೇಕಾಗಿರುವುದು ಇದನ್ನೇ. ನಿರ್ವಾಣವನ್ನು ಸಾಧಿಸಿದಾಗ ಮಾತ್ರ ಮಾನವರು ವಿಜಯವನ್ನು ಸಾಧಿಸಿದಂತೆ. ಇಂತಹ ವಿಜಯವನ್ನು ಸಾಧಿಸಬೇಕೆಂದರೆ ಸತ್ಯವನ್ನ ಮಾತ್ರ ಆಶ್ರಯಿಸಬೇಕು. ಅಂದರೆ ಬ್ರಹ್ಮನನ್ನು ಆಶ್ರಯಿಸಬೇಕು. ಬ್ರಹ್ಮನನ್ನು ಆಶ್ರಯಿಸಬೇಕೆಂದರೆ ಬ್ರಹ್ಮನನ್ನು ಪಡೆಯುವ ವಿದ್ಯೆಯನ್ನು, ಅಂದರೆ ಬ್ರಹ್ಮ ವಿದ್ಯೆಯನ್ನ ನಾವು ತಿಳಿದುಕೊಳ್ಳಬೇಕು. ಆದರೆ ಈ ಲೋಕದಲ್ಲಿ ಎಲ್ಲರನ್ನೂ ಆರಾಧಿಸುತ್ತಿದ್ದಾರೆ, ಎಲ್ಲವನ್ನು ಆರಾಧಿಸುತ್ತಾ ಇದ್ದಾರೆ. ಆದರೆ ಸತ್ಯವನ್ನು, ಅಂದರೆ ಪರಬ್ರಹ್ಮನನ್ನು ಮಾತ್ರ ಆರಾಧಿಸುತ್ತಿಲ್ಲ. ಕಲ್ಲುಗಳನ್ನು ಆರಾಧಿಸುತ್ತಾರೆ, ಕಲ್ಲುಗಳಿಂದ ಮಾಡಿರುವ ಗೊಂಬೆಗಳನ್ನು ಆರಾಧಿಸುತ್ತಿದ್ದಾರೆ. ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಗ್ರಾಮ ದೇವತೆಗಳನ್ನು, ಪ್ರಕೃತಿ ದೇವತೆಗಳನ್ನು, ಗುರುಗಳನ್ನು, ಸ್ವಾಮೀಜಿಗಳನ್ನು, ಬಾಬರನ್ನು, ದೇವರನ್ನು ಆರಾಧಿಸುತ್ತಿದ್ದಾರೆ ಹೊರತು ಬ್ರಹ್ಮನನ್ನು ಆರಾಧಿಸುತ್ತಿಲ್ಲ. ಇದಕ್ಕೆ ಕಾರಣ ಬ್ರಹ್ಮನ ಬಗೆಗಿನ ಅರಿವು ಇಲ್ಲದೆ ಇರುವುದು, ಬ್ರಹ್ಮನ ಹಿರಿಮೆಯ ಬಗ್ಗೆ ತಿಳಿಯದೇ ಇರುವುದು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಈ ಲೋಕದಲ್ಲಿ ಎಲ್ಲರಿಗೂ ದೇವರು ಮಹಾಮಾನ್ವಿತರೆಂದು ತಿಳಿದಿದೆ. ಅಷ್ಟೇ ಅಲ್ಲದೆ ಎಲ್ಲಾ ದೇವರಿಗಿಂತಲೂ ಸಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಹಾಮಾನ್ವಿತರು ಎಂದು ಸಹ ತಿಳಿದಿದೆ. ಆದರೆ ಅವರಿಗಿಂತ ಮಹಾಮಾನ್ವಿತರು ಆ ಬ್ರಹ್ಮ. ಆದ್ದರಿಂದಲೇ ಬ್ರಹ್ಮನನ್ನು ಮೀರಿದವರು ಮತ್ತೊಬ್ಬರು ಇಲ್ಲವೆಂದು ತಿಳಿದುಕೊಳ್ಳಬೇಕು. ಇದಕ್ಕೆ ಕಾರಣ ಇರುವುದು ಅವರು ಮಾತ್ರ.
ಆದುದರಿಂದ ಇಲ್ಲಿ ತಿಳಿಯಿರಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಬ್ರಹ್ಮ ಬೇರೆ, ಈ ಪರಬ್ರಹ್ಮ ಬೇರೆ. ತ್ರಿಮೂರ್ತಿಗಳಲ್ಲಿ ಚತುರ್ಮುಖ ಬ್ರಹ್ಮ ದೇವರಾದರೆ ಈ ಪರಬ್ರಹ್ಮ ದೇವಾದಿ ದೇವರು, ಅಂದರೆ ದೇವರಿಗೆ ದೇವರು. ದೇವರು ಬೇರೆ, ಬ್ರಹ್ಮ ಬೇರೆ ಬೇರೆ ಅಷ್ಟೇ. ದೇವರು ಬೇರೆ, ಬ್ರಹ್ಮ ಬೇರೆ ಬೇರೆ ಅಷ್ಟೇ ಅಲ್ಲದೆ ಬ್ರಹ್ಮನಿಗೂ ದೇವರಿಗೂ ಬಹಳ ವ್ಯತ್ಯಾಸಗಳಿವೆ. ಬ್ರಹ್ಮನಿಗೆ ರೂಪವಿಲ್ಲ, ಆದರೆ ದೇವರುಗಳಿಗೆ ರೂಪವಿದೆ. ಬ್ರಹ್ಮನಿಗೆ ಹೆಸರಿಲ್ಲ, ಆದರೆ ದೇವರುಗಳಿಗೆ ನಾನಾ ರೀತಿಯ ಹೆಸರುಗಳಿವೆ. ಬ್ರಹ್ಮ ಒಬ್ಬನೇ, ಹೆಂಡತಿ ಇಲ್ಲ, ಆದರೆ ದೇವರುಗಳಿಗೆ ಹೆಂಡತಿಯರು ಇದ್ದಾರೆ. ಬ್ರಹ್ಮ ಸರ್ವತ್ರ ವ್ಯಾಪಿಸಿದ್ದಾರೆ, ಆದರೆ ದೇವರುಗಳಿಗೆ ಪ್ರದೇಶಗಳಿವೆ. ವಿಷ್ಣುಮೂರ್ತಿ ವೈಕುಂಠದಲ್ಲಿ, ಶಿವನು ಕೈಲಾಸದಲ್ಲಿ, ಬ್ರಹ್ಮನು ಬ್ರಹ್ಮಲೋಕದಲ್ಲಿ. ಇದೇ ರೀತಿಯಲ್ಲಿ ಉಳಿದ ದೇವರುಗಳಿಗೆ ಸತ್ಯಲೋಕದಲ್ಲಿನ ಒಂದೊಂದು ಭಾಗದಲ್ಲಿ ಇದ್ದಾರೆ. ಅಂದ್ರೆ ದೇವರುಗಳಿಗೆ ಸೀಮಿತವಾದ ಸ್ಥಳ ಇದೆ, ಆದರೆ ಪರಬ್ರಹ್ಮ ಸರ್ವವ್ಯಾಪಿಯಾಗಿದ್ದಾರೆ ಮಾಸ್ಟರ್ಸ್. ಬ್ರಹ್ಮ ಆನಂದವಾದ ಅಪರಿಮಿತವಾದ ಶಕ್ತಿ ಹೊಂದಿರುವವನು, ಆದರೆ ದೇವರುಗಳು ಪರಿಮಿತವಾದ ಶಕ್ತಿ ಇರುವವರು. ಉದಾಹರಣೆಗೆ, ಪೂರ್ವ ಕಾಲದಲ್ಲಿ ಋಷಿಗಳು ರಾಕ್ಷಸರು ಘೋರ ತಪಸ್ಸನ್ನು ಆಚರಿಸಿದಾಗ ದೇವರುಗಳು ಪ್ರತ್ಯಕ್ಷವಾಗುತ್ತಿದ್ದರು. ಆಗ ಅವರು ನನಗೆ ಸಾವಿಲ್ಲದ ವರವನ್ನ ನೀಡೆಂದು ಕೋರುತ್ತಿದ್ದರು. ಆಗ ದೇವರುಗಳು ಅದು ನನ್ನ ಕೈಯಲ್ಲಿ ಇಲ್ಲ, ಇನ್ನು ಬೇರೆ ಏನನ್ನಾದರೂ ಬೇಡು ಎನ್ನುತ್ತಿದ್ದರು. ಇದರ ಆಧಾರದಿಂದ ದೇವರುಗಳ ಶಕ್ತಿಯೂ ಸಹ ಪರಿಮಿತವಾದದ್ದು ಎಂದು ತಿಳಿಯುತ್ತದೆ. ಬ್ರಹ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆದರೆ ದೇವರುಗಳೆಲ್ಲರೂ ಸಹ ತಾಯಂದಿರಿಗೆ ಜನಿಸಿದ್ದಾರೆ ಹಾಗೂ ಎಲ್ಲರಿಗೂ ನಿಷ್ಕ್ರಮಿಸಿದ್ದಾರೆ. ಬ್ರಹ್ಮ ಮೂಲ ಚೈತನ್ಯ, ಆದರೆ ದೇವರು ಮೂಲ ಚೈತನ್ಯದಿಂದ ಉದ್ಭವಿಸಿದ ಅಂಶ ಮಾತ್ರ. ಆದರೆ ಜ್ಞಾನದಿಂದ ಪುರೋಗಮಿಸಿ ಪೂರ್ಣ ಜ್ಞಾನದಿಂದ ಪೂರ್ಣಾತ್ಮರಂತೆ ಬದಲಾದರು. ಈ ವಿಷಯವನ್ನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈ ಶ್ಲೋಕದ ಮೂಲಕ ತಿಳಿಸಿದ್ದಾರೆ ಮಾಸ್ಟರ್ಸ್. ಶ್ಲೋಕ: ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ತಾತ್ಪರ್ಯ: ಇದು ಪೂರ್ಣ ಎಂದರೆ ಬ್ರಹ್ಮನು ಪೂರ್ಣ, ಇದು ಪೂರ್ಣ ಎಂದರೆ ಬ್ರಹ್ಮನಿಂದ ಬೇರ್ಪಟ್ಟು ಜೀವಿಯಲ್ಲಿ ಪ್ರವೇಶಿಸಿರುವ ಜೀವಾತ್ಮನು ಸಹ ಪೂರ್ಣ. ಮೇಡಮ್, ಇನ್ನೂ ಇದೆ ಮೇಡಮ್, ಮತ್ತೆ ಜಾಸ್ತಿ ಇದ್ರೆ ನೆಕ್ಸ್ಟ್ ಕ್ಲಾಸ್ ತಗೊಳ್ಳಿ. ಸರಿ, ನಾ ಸ್ವಲ್ಪ ಇನ್ನೊಂದು ಸ್ಟ್ಯಾಂಜಾ ಇದೆ, ಇದು ಮುಗಿಸ್ತೀನಿ, ನೆಕ್ಸ್ಟ್ ಬೇರೆದಿರುತ್ತೆ. ಈ ಪೂರ್ಣ ವಸ್ತುವಿನಿಂದ ಅಂದರೆ ಬ್ರಹ್ಮನಿಂದ ಉದ್ಭವಿಸಿದ ಈ ಪೂರ್ಣ ವಸ್ತು ಅಂದರೆ ಜೀವಿಯು ವಿದ್ಯೆಯಿಂದ ಪೂರ್ಣತ್ವವನ್ನ ಸಾಧಿಸಿದ ಪಕ್ಷದಲ್ಲಿ ಪೂರ್ಣವಾದ ಪರಮಾತ್ಮನಂತೆ ಉಳಿಯುತ್ತದೆ, ಅಂದರೆ ಬ್ರಹ್ಮನಂತೆ ವಿರಾಜಿಸುತ್ತದೆ, ಅಂದರೆ ಪೂರ್ಣಾತ್ಮನಂತೆ ರೂಪುಗೊಳ್ಳುತ್ತದೆ ಸಹ. ಸೃಷ್ಟಿಕರ್ತ ಕ್ರಿಯೇಟರ್ ಆಗಿರುತ್ತದೆ. ಅಂದರೆ ಬ್ರಹ್ಮನನ್ನು ಮುಸಲ್ಮಾನರು ಅಲ್ಲ ಎಂದು ಕರೆಯುತ್ತಾರೆ, ಕ್ರಿಶ್ಚಿಯನ್ನರು ತಂದೆ ಎಂದು ಕರೆಯುತ್ತಾರೆ, ಹಿಂದೂಗಳು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಆದಿಶಕ್ತಿ, ಪರಾಶಕ್ತಿ, ಲಲಿತಾ, ಪರಬ್ರಹ್ಮ, ಪರಮಾತ್ಮ, ವಿಶ್ವಾತ್ಮ, ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಕರೆಯುತ್ತಾರೆ. ಆದ್ದರಿಂದ ದೇವರು ಬೇರೆ, ಬ್ರಹ್ಮ ಬೇರೆ ಎಂದು ತಿಳಿಯಿರಿ. ಬ್ರಹ್ಮನ ಹಿರಿಮೆಯ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ, ಸಾಧ್ಯವಾಗುವುದು ಇಲ್ಲ. ಒಂದು ವಿಧದಲ್ಲಿ ಹೇಳಬೇಕೆಂದರೆ ಮಾನವ ಇಂದ್ರಿಯಗಳಿಗೆ ಈ ಶಕ್ತಿ ಇಲ್ಲವೆಂದು ಹೇಳಬೇಕು. ಅಂತಹ ಮಹಾತ್ಮನು ಈ ಬ್ರಹ್ಮ. ಈ ವಿಷಯದಲ್ಲಿ ಗುರುಗೀತೆಯಲ್ಲಿ ಪರಮೇಶ್ವರರು ಪಾರ್ವತಿ ದೇವಿಗೆ ಈ ರೀತಿಯಾಗಿ ಬೋಧಿಸಿದ್ದಾರೆ. ಎಸ್ ಮಾಸ್ಟರ್ಸ್.